ಹಳ್ಳಿಮುಖ ಹುಳ್ಳಿಕಟ್ಟು 9ನೇದಕ್ಕೆ ಎಲ್ಲರಿಗೂ ಸ್ವಾಗತ. ನಿನ್ನೆದು ಕಂಟಿನ್ಯೂ ಮಾಡಿದ್ದೀನಿ. ನಿನ್ನೆ ನಾನು ಹೇಳಿದ್ನಲ್ಲ ಗಗನಚುಕ್ಕಿ ಬರಚುಕ್ಕಿ ಅಂತೇಳಿ, ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋಣ ಅಂತೇಳಿ ನಾನು ನಮ್ಮ ಸ್ನೇಹಿತರು ಅಂದರೆ ನಮ್ಮ ಓನರ್ ಮಗನು ಹೋದ್ವಿ ನಡ್ಕೊಂಡು. ಓದ್ತಾ ಹಿಂಗೆ ನೋಡ್ರಿ, ಕೆಳಗಡೆ ಎಲ್ಲ ಹಿಂಗೈತೆ ಜಿಲ್ಲಿ ಕಲ್ಲುಗಳು, ಸರಿಯಾಗಿ ಏನು ರೋಡು ಟಾರ್ ಹಾಕಿರಲಿಲ್ಲ, ಸರಿಯಾಗಿ ಅನಿಸುತ್ತೆ. ಮಳೆನಾಗೆಲ್ಲ ಎದ್ಬಿಟ್ಟೈತೆ. ಇಲ್ಲಿ ಕಾಂಟ್ರಾಕ್ಟರ್ದಾರರು ಹೆಂಗೆಂಗೋ ಇರ್ತೈತೆ ಕೆಲಸಗಳು, ಅವೆಲ್ಲ ಯಾರಿಗೇನು ಹೇಳೋಕ್ಕಾಗಿಲ್ಲ. ಆಮೇಲೆ ಅದು ಟೂರಿಸಮ್ ಪ್ಲೇಸು, ಜಾಸ್ತಿ ಜನ ಓದ್ತಾರೆ ಬರ್ತಾರೆ, ಅದಕ್ಕೆ ತಕ್ಕಂಗೆ ಕಿತ್ತೋಗಿರ್ತೈತೆ ರೋಡು, ಯಾರೇನು ಮಾಡೋಕ್ಕಾಗಿಲ್ಲ. ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಹಿಂಗೆ ಅಡ್ಡ ಹಾಕೋರೆ, ಯಾರು ಮುಂದಕ್ಕೆ ಹೋಗಬಾರ್ದು ಅಂತೇಳಿ. ದೂರದಿಂದ ನಿಂತ್ಕೊಂಡ್ರೆ ಹಿಂಗೆ ಕಾಣಿಸ್ತಾ ಇತ್ತು. ಅದೇನು ಅಷ್ಟು ಸಂದಾಗ ಕಾಣೋಕ್ಕಿಲ್ಲ, ಆದಷ್ಟು ನಿಮ್ಗೆ ಸಂದಾಗ ತೋರಿಸ್ಬೇಕು ಅಂದ್ಕೊಂಡು ಹತ್ರಕ್ಕೆ ಹೋಗೋಣ ಅಂತೇಳಿ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಆದ್ರೂ ಝೂಮ್ ಹಾಕಿ ತೋರ್ಸೋಕ್ಕಾಗಿಲ್ಲ. ಹಂಗೆ ಮೆಟ್ಲು ಹಿಡ್ಕೊಂಡು ಹೋದ್ವಿ. ಹೆಂಗೋ ಅಷ್ಟು ಮೆಟ್ಲು ಮಾಡೋರೆ ಸಿಮೆಂಟ್ ರೋಸ್ಟ್ ಕಮ್ಮಿ ಅನ್ನಿಸ್ತು ನಂಗೆ. ಯಾಕೆಂದ್ರೆ ನಂಗೂ ಅಷ್ಟು ಸಿಮೆಂಟ್ ಕಲ್ಸಕ್ಕೆ ಹೋಗ್ತಾಯಿದ್ದೆ ಮೊದಲು ನನ್ನ ಕೆಲಸಕ್ಕೆ. ಅದ್ರಾಗಿ ಸಿಮೆಂಟ್ ಮಿಕ್ಸ್ ಕಮ್ಮಿ ಮಾಡೋರೆ ಅನ್ನಿಸ್ತು. ಇಲ್ಲಿ ಬಾಳಿಕೆ ಬಂದಷ್ಟು ದಿನ ಬಾಳಿಕೆ ಬತ್ತಿತ್ತೆ ನೋಡಿರಿ. ಎಲ್ಲ ಕಾಂಕ್ರೀಟ್ ಎಲ್ಲ ಇಕ್ಕೊಂಡು ಎಲ್ಲ ಅಲ್ಲೇ ಮಿಷಿನ್ಗಳೆಲ್ಲ ತೊಗೊಂಡಾಗ ಅಲ್ಲೇ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾವ್ರೆ. ಈ ಕೆಳಗೆ ಕಿಳಿಯೋಗೇನು ಇಳಿದ್ಬಿಟ್ಟು ಮೇಲಕ್ಕೆ ಹೋಗಿ ಬೆಟ್ಟ ಕಾಣಿಸ್ಬಿಡ್ತು. ನಂಗೆ ಬೆಲೆ ಕಷ್ಟ ಆಗೋಯ್ತು ಅಷ್ಟೊತ್ತಿಗೆ. ಸರಿ ಆಮ್ಯಾಕ ಬೆಟ್ಟ ಕಾಣಿಸ್ತು. ಸರಿ ಆಗಲಿ ತಿರುಗಿ ನೀಕಿ ಹಿಡಿಯೋಕ್ಕಾಗಿಲ್ಲ ಅಂದ್ಕೊಂಡು ಸುತ್ತು ರಮಣೀಯ ದೃಶ್ಯಗಳನ್ನ ನೋಡ್ಸೋಣ ಅಂದ್ಕೊಂಡು ಸೂರ್ಯನ ಬೇರೆ ಹುಟ್ತಾ ಇದ್ದ ಬಲೆ ಸಂದಾಗಿತ್ತು ನೋಡೋಕೆ ಬಿಡ್ರಿ. ಅದು ವರ್ಣನೆ ಮಾಡೋಕ್ಕಾಗಿಲ್ಲ. ಸುತ್ತು ನೋಡಿದ್ವಿ, ಮುಂಜು ಕಂಡಂಗೆ ಕಾಣಿಸೋದು ನೋಡ್ರಿ, ಝೂಮ್ ಆಗಿ ತೋರಿಸೋದು, ನೀರಂಗೆ ಕಾಣಿಸೋದು. ಚೆನ್ನಾಗಿ ಗೊತ್ತಾಯ್ತು ನೀರು. ಅಲ್ಲಿ ಯಾರೋ ಒಬ್ರು ಹೇಳಿ ರಾತ್ರಿ ಹೊತ್ತು ಜಾಸ್ತಿ ಬಿಡ್ತಾರೆ ಅಂದ್ರೆ, ಅದು ನಮ್ಗೆ ನಿಜಾನ ಸುಳ್ಳೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಸೈಲೆಂಟಾಗಿರ್ತೈತೆ ಅಂತ ಸೌಂಡ್ ಜಾಸ್ತಿ ಇರ್ತೈತೆ. ಆ ಪಾಟ್ಗೆ ಯಾರೋ ಇಬ್ರು ಹುಡುಗರು ಬಂದು, ಸರ್ ಕೆಳಕ್ಕೆ ಹೋಗೋಕೆ ಆತಿತ್ತಾ ಅಂತ ಹಿಂದಿನ ಕೇಳಿದ್ರು. ಹೋಗಪ್ಪ ಕೆಳಕ್ಕೆ ಹೋಗೋ ಹುಷಾರು, ಅಪ್ಪ ಅಮ್ಮನ ನಂಬ್ಕೊಂಡು ನಿಮ್ಮನ್ನು ಕಳಿಸಿರ್ತಾರೆ. ಟೂರ್ ಬಂದವರು ಜಾಸ್ತಿ ಕೆಳಕ್ಕೆ ಹೋಗಿ ಏನಂತ ಅದೆಲ್ಲ ಮಾಡಬಾರ್ದು, ಈ ಜಾಗದಾಗಲಾಗೆಲ್ಲ ಇಳಿಬಾರ್ದಪ್ಪ, ಏನು ಹೆಚ್ಚು ಕಮ್ಮಿ ಆಗ್ತೈತೆ ಅಂತ ನಾನು ಬುದ್ಧಿ ಹೇಳಿದೆ. ಆದರೂ ನಮ್ಮ ಮಾತು ಅವ್ರು ಕೇಳೋಕ್ಕಿಲ್ಲ, ಹೋದ್ರು ಬಿಡ್ರಿ. ಅದು ನೋಡ್ಕೊಂಡು ಬಂದಿದ್ದು ನಾವು ಮುದ್ದಿರಂಗಕ್ಕೆ. ಮುದ್ದಿರಂಗ ಅಂದರೆ ಆದಿರಂಗ, ಮುದ್ದಿರಂಗ, ಅಂತ್ಯರಂಗ ಅಂತ ನೋಡ್ರಿ. ಕಾವೇರಿ ಹರಿಯೋ ಜಾಗದಾಗ 3 ದೇವಸ್ಥಾನಗಳೈತೆ. ರಂಗನಾಥ ಸ್ವಾಮಿ ದೇವಸ್ಥಾನಗಳು, ಇದು ಮುದ್ದಿರಂಗ. ಮುದ್ದಿರಂಗ ನೋಡೋಣ ಅಂದ್ಕೊಂಡು ಹೋದ್ವಿ. ಮುದ್ದಿರಂಗ ದೇವಸ್ಥಾನ ಏನೋ ಅಭಿವೃದ್ಧಿ ಮಾಡ್ತಾರಂತೆ, ಪುರಾತತ್ವ ಇಲಾಖೆಯವರು, ಮುಜರಾಯಿ ಇಲಾಖೆಯವರು ಎರಡೂ ಸೇರಿ ಮಾಡ್ತಾವ್ರಂತೆ. ಸರಿ ಒಳಕ್ಕೆ ಹೋದ್ವಿ. ಸರಿ ಸ್ವಾತ ಆಯಿತು. ಇಡ್ಲಿ ತಿನ್ನಂತೋದ್ವಿ. ಇಡ್ಲಿ ಅವ್ರು ತಾವು ಖಾಲಿ ಆಗಿತ್ತು. ಸರಿ ಇನ್ನೇನು ಮಾಡೋದು, ಒಳಗಡೆ ಹೋಗಿ ರೌಂಡ್ ಹಾಕ್ಬಿಡೋಣ ಅಂದ್ಕೊಂಡು ರಂಗನಾಯಕಿ ಸಮೇತ ಶ್ರೀರಂಗನಾಥ ಸ್ವಾಮಿ ನೋಡೋಣ ಅಂದ್ಕೊಂಡು ಒಳಕ್ಕೆ ಹೋದ್ವಿ. ಒಳಕ್ಕೆ ಇದು ಬಂದು ಹತ್ತಿ ಮರದಾಗ ಮಾಡಿರೋ ವಿಗ್ರಹ ಇವರು. ನಾನೆಲ್ಲ ಪುರೋಹಿತರು ಕೇಳಿದೆ, ಇಲ್ಲ ಮೂಲ ವಿಗ್ರಹಕ್ಕೆ ನಾವು ಪೂಜೆ ಮಾಡೋಕೆ ಹಾಕಿಲ್ಲ, ಮೂಲ ವಿಗ್ರಹ ಕದಲಿಸ್ಕೊಡ್ದು ಅದು ಹಂಗೆ ಇರ್ತೈತೆ, ಇವಾಗ ನಾವು ಹತ್ತಿ ಮರದಾಗ ವಿಗ್ರಹ ಮಾಡ್ತಾ ಇದ್ದೀವಿ ಹಿಂಗೆ ಅಂತ ಹೇಳಿದ್ರು. ಸರಿ ಆದಮೇಲೆ ಮೂಲ ಹೆಂಗೈತೆ ನೋಡೋಣ ಅಂದ್ಕೊಂಡು ಆಚೆಗೆ ಹೋದ್ವಿ. ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ. ಕರೋನಾ ಟೈಮ್ನಾಗ ನಿಂತೋಗಿತ್ತಂತೆ, ಒಂದು 2 ವರ್ಷ ಕೆಲಸಗಳು ಸರಿ ನಡೀಲಿಲ್ಲಂತೆ. ಅದು 4 ವರ್ಷದಿಂದ ಮಾಡ್ತಾವ್ರೆ, ಇನ್ನೂ 1 ವರ್ಷ ಆದಿತ್ತಂತೆ. ಸರಿ ಇವೆಲ್ಲ ಏಕಿ ಗಾಡಿನ ಕುಂತ್ಕೊಂಡು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ನಾವು ಬಂದು ಹೋಟ್ಲ್ ತಗೋಬೇಕಲ್ಲ. ಹೋಟ್ಲ್ ತಗೋಗೋ ಪಟ್ಟಿಗೆ ಏನು ದಾರಿ ಉದ್ದಕ್ಕೂ ಹಸುಗಳೇ. ಆ ಕಾಡಿನಾಗೆ ಮೇವುಗಳು ಚೆನ್ನಾಗಿ ಸಿಗ್ತೈತೆ ಅಂತೇಳಿ ಎಲ್ಲ ಬಿಟ್ಟವ್ರು. ಇದಂತೂ ಬಲೆ ಚೆನ್ನಾಗಿತ್ತು, ಗುಳಿ ಒಂದು. ಅದು ಇವಾಗ ನೋಡ್ರಲ್ಲ ಅದು. ಇನ್ನು ಮುಂದಕ್ಕೆಲ್ಲನೂ ಅದೇನೆ. ಇನ್ನು ತಿರುಗಿ ಅಲ್ಲಿ ಬತ್ತ ದಾರಿನಾಗೆ ಚಿಕ್ಕ ಮುತ್ತೆತ್ತಿ ರಾಯನ ಗುಡಿ ಅಂತ ಒಂದಿತ್ತು. ನೋಡೋಣ ಅಂದ್ಕೊಂಡು ಒಳಕೋದ್ವಿ. ಚಿಕ್ಕ ಮುತ್ತೆತ್ತಿ ರಾಯನ ಗುಡಿ ಬಲೆ ಸಂದಾಗೈತೆ. ನಾವು ದರ್ಶನ ಆಗಿಲ್ಲ. ಯಾಕಪ್ಪ ಅಂದರೆ ಶನಿವಾರ ಬಿಟ್ಟರೆ ಬೇರೆ ದಿನ ಅಲ್ಲಿ ದೇವಸ್ಥಾನಕ್ಕೆ ಪುರೋಹಿತರು ಯಾರು ಬರೋಕ್ಕಿಲ್ಲಂತೆ. ಯಾಕೆಂದರೆ ಹಳ್ಳಿನಾಗ ಐತಿ ಒಳಗಡೆಗೆ, ಅವ್ರಿಗೂ ಇನ್ನು ಇದು ಸಂಪಾದನೆ ಇರೋಕ್ಕಿಲ್ಲ ಪಾಪ. ಯಾರು ದೇವಸ್ಥಾನ ಸಂದ ಕಟ್ಟೋರೆ. ಆದರೆ ಹಂಗಾಗಿ ವಾರಕ್ಕೊಂದಕ್ಕಿಂತ ಅಭಿಷೇಕ ಪೂಜೆ ನಡೀತಿತ್ತು ಆಂಜನೇಯನ್ಕ. ಇರ್ಲಿ ಅಂದ್ಕೊಂಡು ಹೋದ್ವಿ. ಸುತ್ತಮುತ್ತ ನೋಡ್ರಿ ಏನು ವಿಶಾಲವಾಗೈತಿ ಜಾಗ, ಚೆನ್ನಾಗಿ ಮಾಡೋರು ಯಾರೋ. ಒಳಗಡೆಗೆ ಹೋಗಿ ಕಿಂಡಿನಾಗ ನೋಡಿದ್ವಿ ಆಂಜನೇಯನು ಅಷ್ಟಕ್ಕಷ್ಟೇ ಕಾಣಿಸ್ದ. ಒಟ್ಟಾಗಿ ದೊಡ್ಡದಾಗೈತೆ. ಕಾಂಪೌಂಡ್ ಎಲ್ಲ ಹಾಕಿ ಸುಭದ್ರವಾಗಿ ಮಡಗೋರೆ. ಯಾರೋ ಒಬ್ಬರು ಕೆಲಸದವ್ರು ಮಡಗೋರೆ. ಅವ್ರು ದೊಡ್ಡ ಕಾಸುಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಆಂಜನೇಯ ದೇವಸ್ಥಾನ ತಕ್ಕದಂಗೆ ಅಲ್ಲಿ ಕೋತಿಗಳು ಭಾರಿ ಐತೆ, ಅಲ್ಲಿ ಭಾರಿ ಕೋತಿಗಳು. ಸರಿ ಇವೆಲ್ಲ ಮುಗಿಸ್ಕೊಂಡು ನಾವೇನು ಮಾಡ್ತೀವಿ, ಗಾಡಿ ಏಕಿ ರೂಮ್ ತಕ್ಕ ಬರೋಕ್ಕೆಲ್ಲ ರೆಡಿ ಆದ್ವಿ. ರೂಮ್ ತಕ್ಕ ಬರೋದಕ್ಕೆ ಅಲ್ಲಿ ಆಂಜನೇಯನ ನೋಡಿದ್ವಲ್ಲ, ಆಂಜನೇಯನ ರೂಪದಾಗ ಬಂದು ಇಲ್ಲಿ 2 ಮಿನಿ ಆಂಜನೇಯನು ಎಲ್ಲ ಮಡಗಿಬಿಟ್ಟಿದ್ದ. ಆ ಕಿಟಕಿ ನಂಗೆ ನುಗ್ಗಿ ಏನು ಒಳಗಡೆಗೆ ಬಂದು ಒಳಗಡೆಗೆ ಗಿಟ್ನೆಗಳೆಲ್ಲ ಕಿತ್ತಿ, ಅವಲಕ್ಕಿ ಪಟ್ಟಣ ಎಲ್ಲ ಕಿತ್ತು ಚೂರು ಮಾಡಾಕ್ಬಿಟ್ಟಿದ್ದ. ಸರ್ ಅವೆಲ್ಲ ಮಾಡ್ಕೊಂಡು ಏನು ಮಾಡಿದ್ವಿ, ಹೋಗ್ಲಿ ಆಚೆ ಏನಾಯ್ತಪ್ಪ ಅಂತ ನೋಡೋಕೋರೆ ತಾಯಿ ಮಗನಿಬ್ಬರು ಕೂತ್ಕೊಂಡು ತಿಂತಾಯಿದ್ರು. ಸರಿ ಅದು ಎಷ್ಟು ಬುದ್ಧಿ ಐತೆ ಅಂದರೆ, ಚಿಕ್ಕದು ದೊಡ್ಡ ಪೀಸ್ ತಿಂದು ಗಂಟ್ಲಾಗ ಸಿಗಾಕೊಂತೈತೆ ಅಂದ್ಕೊಂಡು ಚಿಕ್ಕ ಪೀಸ್ ತಿಂತಾಯಿತ್ತು ನೋಡ್ರಿ. ಅದಕ್ಕೆ ಹೇಳೋದು ತಾಯಿ ಮಮತೆ ಅಂತ. ಪ್ರಾಣಿಗಳಲ್ಲೂ ಐತೆ. ಸೊ ಎಲ್ಲ ಮುಗಿಸ್ಕೊಂಡು ಗುಡ್ ಬೈ ಹೇಳಿ ರೂಮ್ಕ ಆಚ್ಕೊಳ್ಟ್ವಿ ನಾವು. ಆಚ್ಕೊಳ್ತಾ ಹಂಗೆ ತಿರುಗಿ ಕಾಡು ಪ್ರದೇಶನೇ ಹಂಗೆ ನಾವೇನು ಮಾಡಿದ್ವಿ, ಹಂಗೆ ಮುಂದಕ್ಕೆ ಬಂದು ಮಳವಳ್ಳಿ ರೋಡ್ನಾಗ ಬಂದ್ವಿ. ಅಷ್ಟೊತ್ತಿನಾಗೆ ನಮ್ಮ ಅಜಿತ್ ಹನ್ಮಕ್ಕನವ್ರದ್ದು, ಪ್ರತಾಪ್ ಸಿಂಹ ಅವ್ರದ್ದು ಕಾರ್ಯಕ್ರಮ ಹಾಕ್ಕೊಟ್ಟೆ. ನಮ್ಮ ಜೊತೆಗೆ ದೊಡ್ಡವ್ರು ಯಾರನ್ನು ನ್ಯೂಸ್ ಅವರ್ ನೋಡಿರ್ಲಂತೆ. ಅವ್ರು ಅಷ್ಟು ಪರಿಚಯ ಮಾಡಿಸ್ಕೊಟ್ಟೆ, ನ್ಯೂಸ್ ಅವರ್ ಹೆಂಗಿರ್ತೈತೆ ಏನು ನೋಡ್ರಿ ಅಂತೇಳಿ. ಸರ್ ಅವೆಲ್ಲ ನೋಡ್ಕೊಂಡು ಬತ್ತ ದಾರಿನಾಗ ಹಂಗೇನೆ ಮಳವಳ್ಳಿ ರೋಡ್ ಮೇಲೆ ಕನಕಪುರಕ್ಕೆ ಬಂದ್ವಿ ನಾವು. ಇದೆಲ್ಲ ಮಳವಳ್ಳಿ ಕನಕಪುರ ರೋಡು ಸಂದಾಗೈತೆ. ಕನಕಪುರದಾಗ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟ್ಲ್ನಾಗ ಊಟ ಮಾಡ್ಕೊಂಡು ಹಂಗೆ ಮುಂದುವರೆದು ನಾವು ಅದೇ ರೋಡ್ನಾಗ ಉದ್ದಕ್ಕೆ ಬಂದ್ಬಿಟ್ವಿ, ಮಳವಳ್ಳಿ ಕನಕಪುರ ರೋಡ್ನಾಗೆ. ಆಮೇಲೆ ಹಂಗೆ ನಾವು ಬನಶಂಕರಿ ದಾಟಿ ಎಲ್ಲ ಬಂದ್ವಿ. ಬನಶಂಕರಿ ದಾಟು ಹಂಗೆ ಮುಂದಕ್ಕೆ ಏನಾಯಿತು ಅಂತಂದರೆ, ಒಂದು ಉತ್ಸವ ನಡೀತಾ ಇತ್ತು, ಅಣ್ಣಮ್ಮನ ಉತ್ಸವ. ಇವತ್ತಿಗೆ ಇಷ್ಟ ಆಗೈತೆ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ನೈಟು, ಶುಭ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ.